ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾಗರ ಪಂಚಮಿ ಹಬ್ಬ. ನನ್ನ ಯೂಟ್ಯೂಬ್ ಚಾನಲಿನ ಸಮಸ್ತ ಬಾಂಧವರಿಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಗೋಧಿ ಹಿಟ್ಟಿನಿಂದ ಲಡ್ಡು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಬನ್ನಿ, ಒಂದು ಪಾತ್ರೆಗೆ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಗ್ಯಾಸ್ ಒಲೆಯನ್ನು ಆನ್ ಮಾಡಿ ಸ್ವಲ್ಪ ನಾವು ಈ ಲಡ್ಡುಗೆ ಎಷ್ಟು ಡ್ರೈ ಫ್ರೂಟ್ಸ್ ಉಪಯೋಗಿಸ್ಬೇಕು ಅಂತ ಅಂದ್ಕೊಂಡಿದ್ದೇವೋ ಅಷ್ಟು ಡ್ರೈ ಫ್ರೂಟ್ಸನ್ನು ಅದಕ್ಕೆ ಹಾಕಿ ಹುರ್ಕೊಳ್ಬೇಕು. ಈ ತುಪ್ಪಕ್ಕೆ ಆ ಡ್ರೈ ಫ್ರೂಟ್ಸನ್ನು ಹಾಕಿ ಹುರ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ನಾನು 1 ಕಪ್ ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳೋದ್ರಿಂದ ಇಷ್ಟು ಡ್ರೈ ಫ್ರೂಟ್ಸನ್ನು ಹಾಕಿ ಅದನ್ನು ಹುರ್ಕೊಂಡು ಸೈಡ್ ಇಟ್ಕೊಳ್ತೇನೆ ಫ್ರೆಂಡ್ಸ್. ಹಾಗೆ ನೋಡಿ ಫ್ರೆಂಡ್ಸ್, ಈ ಡ್ರೈ ಫ್ರೂಟ್ಸನ್ನು ಹುರಿದು ಸೈಡ್ ಇಟ್ಕೊಂಡಿದ್ದೇನೆ. ಈಗ ಮತ್ತೆ ಅದಕ್ಕೆ 1-2 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ನಾನು 1 ಕಪ್ ಗೋಧಿ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಲ್ಲ, ಆ 1 ಕಪ್ ಗೋಧಿ ಹಿಟ್ಟನ್ನು ಈ ತುಪ್ಪದಲ್ಲಿ ನಾನು ಹುರ್ಕೊಳ್ತೇನೆ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಸಕ್ಕರೆ ಪುಡಿಯನ್ನಾಗಿ ಮಾಡಿ ಗೋಧಿ ಹಿಟ್ಟಿನೊಂದಿಗೆ ಹೇಗೆ ಲಡ್ಡು ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಹಾಗೆಯೇ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಬೆಲ್ಲವನ್ನು ಕರಗಿಸಿ ಗೋಧಿ ಹಿಟ್ಟಿನಿಂದ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ಹಾಗೆ ಇದನ್ನು ನಾವು ಹುರ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಈಗ ಇದನ್ನು ಹುರ್ಕೊಳ್ತಾ ಇದ್ದೇನೆ ನಾನು. ಹಾಗೆ ಸುಮಾರು ಕಂದು ಬಣ್ಣ ಬರುವ ಹಾಗೆ ನೋಡಿ, ಈ ಥರ ಕಂದು ಬಣ್ಣ ಬರುವ ತನಕ ನಾವು ಹುರ್ಕೊಳ್ಬೇಕು. ಹಾಗೆ ನಾವು ಹುರ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಾನು ಹುರ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ 1-2 ಏಲಕ್ಕಿಯನ್ನು ತೆಗೆದುಕೊಂಡು ಅದಕ್ಕೆ ಹಾಕ್ಕೊಳ್ತಿದ್ದೇನೆ. ಪುಡಿ ಮಾಡಿ ಹಾಕ್ಕೊಳ್ಬೋದು, ಹಾಗೆ ಸಹ ಹಾಕ್ಕೊಳ್ಬೋದು. ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ಈಗ ಇದು ಹುರಿದು ಆಗಿದೆ. ಇದನ್ನು ನಾವು ಸ್ವಲ್ಪ ಆರಲಿಕ್ಕೆ ಅಂಥೇಳಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಒಂದು ಪಾತ್ರೆಗೆ ನಾವು ಹಾಕ್ಕೊಳ್ಳೋಣ. ಅದು ಪೂರ್ತಿಯಾಗಿ ಆರಿದ ಮೇಲೆ ನಾವು ಅದಕ್ಕೆ ಸಕ್ಕರೆಯನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಂಡಿದ್ದೇವಲ್ಲ, ಅದನ್ನು 1/4 ಕಪ್ಪಷ್ಟು ನಾನು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ನೀವು 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಸಕ್ಕರೆ ಪುಡಿಯನ್ನು ಉಪಯೋಗಿಸ್ಬೋದು. ನಾನು ಇಲ್ಲಿ 3/4 ಕಪ್ಪನ್ನು ಉಪಯೋಗಿಸಿದರೆ ಸ್ವಲ್ಪ ಸ್ವೀಟನ್ನು ಕಡಿಮೆ ಮಾಡಿದ್ದೇನೆ. ಪೂರ್ತಿಯಾಗಿ ಸ್ವೀಟ್ ಆಗಬೇಕು ಅಂತ ಹೇಳಿದರೆ ನೀವು 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಸಕ್ಕರೆಯನ್ನು ಉಪಯೋಗಿಸಿ. ಹಾಗೆ 1/4 ಕಪ್ ತುಪ್ಪ ಬೇಕಾಗಿರುತ್ತೆ ಅದಕ್ಕೆ ಫ್ರೆಂಡ್ಸ್. ನೋಡಿ, ನಾವು ಹಾಗೆ 1-2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಈ ಪೌಡರನ್ನು ಹಾಗೆ ಸಕ್ಕರೆ ಪುಡಿ ಆಗಿದೆ ಎಲ್ಲವನ್ನು ಹಾಕಿಕೊಂಡು ಲಡ್ಡು ಹದಕ್ಕೆ ಬರುವ ತನಕ ಅದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಹಿಟ್ಟು. ನೋಡಿ ಹೇಗೆ ಅದು ಹದಕ್ಕೆ ಬರ್ತಾ ಇದೆ ಅಂಥೇಳಿ ಫ್ರೆಂಡ್ಸ್. ನೀವು ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕಾಗಲಿ ನಾಗರ ಪಂಚಮಿ ಹಬ್ಬಕ್ಕಾಗಲಿ ನೀವು ಪ್ರಸಾದವನ್ನಾಗಿ ಮಾಡಲಿಕ್ಕೆ ಈ ಲಡ್ಡುವನ್ನು ಮಾಡ್ಬೋದು. ಯಾಕೆಂದರೆ ಇದು ಬೇಗನೆ ಹಾಗೂ ಸುಲಭವಾಗಿ ಮಾಡುವ ಒಂದು ಪ್ರಸಾದಕ್ಕೆ ನೀವು ತುಂಬ ಒಳ್ಳೆ ರೆಸಿಪಿ ಆಗಿರುತ್ತೆ ಇದು. ನೀವು ಬೇಗ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಈ ಹಬ್ಬಕ್ಕೆ ನೀವು ಮಾಡಿ ಹೇಗಾಗಲಿ ಅಂತ ನನಗೆ ತಿಳಿಸಿ ಫ್ರೆಂಡ್ಸ್. ನೋಡಿ, ಇದು ತುಂಬ ಚೆನ್ನಾಗಿ ಲಡ್ಡು ಹದಕ್ಕೆ ಬರ್ತಾ ಇದೆ. ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನಾವು ಬೇರೆ ಬೇರೆ ತರಹ ಲಡ್ಡು ಅಂತ ತಿಂತೇವಲ್ಲ,
ಹಾಗೆ ರವೆ ಲಡ್ಡು, ಹಾಗೆ ಬೂಂದಿ ಲಡ್ಡು ಇದನ್ನೆಲ್ಲ ಸಹಜವಾಗಿ ನಾವು ತಿಂತಾನೆ ಇರ್ತೇವೆ ಸಾಮಾನ್ಯವಾಗಿ ಯಾವಾಗಲೂ. ಈ ಥರ ಲಡ್ಡುವನ್ನು ನಾವು ಮನೆಯಲ್ಲಿ ಮಾಡಿ ತಿನ್ನೋದ್ರಿಂದ ಆರೋಗ್ಯಕರವಾಗಿಯೂ ಇರುತ್ತೆ. ತುಂಬ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈ ಲಡ್ಡುವನ್ನು. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ ಲಡ್ಡು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ, ಯಾವುದೇ ರೀತಿಯ ಬೇರೆ ಬೇರೆ ಥರ ಸಾಮಗ್ರಿಗಳು ಏನಿಲ್ಲ. ಸ್ವಲ್ಪ ಸಾಮಗ್ರಿಯಲ್ಲೇ ತುಂಬ ಟೇಸ್ಟಿಯಾದ ಲಡ್ಡು ಇದಾಗಿರುತ್ತೆ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಲಡ್ಡು. ಇದಕ್ಕೆ ತುಪ್ಪ ಮಾತ್ರ ಸ್ವಲ್ಪ ಹೆಚ್ಚಿಗೆ ಬೇಕಾಗಿರುತ್ತೆ. ನಾವು 1 ಕಪ್ ಗೋಧಿ ಹಿಟ್ಟಿಗೆ ನಾವು 1/4 ಕಪ್ ತುಪ್ಪವನ್ನು ಉಪಯೋಗಿಸಿದ್ದೇನೆ ಫ್ರೆಂಡ್ಸ್. ನೋಡಿ ಲಡ್ಡು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪ್ರಸಾದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈ ಲಡ್ಡು. ನೋಡಿ, ನಾನು 1 ಕಪ್ ಗೋಧಿ ಹಿಟ್ಟಿನಿಂದ 8 ಲಡ್ಡನ್ನು ಮಾಡಿದ್ದೇನೆ. ಹಾಗೆ ನೀವು ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೀವು ಸಹ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.